ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಬಂದಿದ್ರು ಈ ರಾಮನವಮಿಯ ಸಂದರ್ಭದಲ್ಲಿ ಆ ಒಂದು ವಿಷಯವನ್ನು ತಮ್ಮೆಲ್ಲರಿಗೂ ಹೇಳಬೇಕು ಅಂತ ಇಚ್ಛಿಸ್ತಾ ಈ ರಾಮದೇವರ ಕಥೆಯನ್ನು ಕೇಳೋಣ. ಹಿಂದೆ ಸುರಪುರ ಎನ್ನತಕ್ಕಂಥ ಒಂದು ಅಗ್ರಹಾರದಲ್ಲಿ ಒಬ್ಬ ಆಚಾರಶೀಲನಾದ ಕೇಶವ ಭಟ್ಟನೆಂಬ ಬಡ ಬ್ರಾಹ್ಮಣ ಇರ್ತಾನೆ. ಅವನಿಗೆ ಎಷ್ಟೇ ಕಷ್ಟಗಳು ಬಂದಾಗ್ಯೂ ಅವನು ಧರ್ಮ ಮಾರ್ಗವನ್ನು ಬಿಡದೆ ತನ್ನ ಇಷ್ಟ ದೇವನಾದ ಶ್ರೀರಾಮನನ್ನು ಪೂಜಿಸುತ್ತಾ ಅತಿಥಿ ಅಭ್ಯಾಗತರನ್ನು ಸತ್ಕರಿಸುತ್ತಾ ತನ್ನ ಸಂಸಾರದೊಂದಿಗೆ ಸುಖವಾಗಿರ್ತಾನೆ. ಹೀಗಿರುವಲ್ಲಿ ಒಮ್ಮೆ ಭಗವಂತ ಶ್ರೀರಾಮಚಂದ್ರ ಇವನನ್ನು ಪರೀಕ್ಷಿಸುವುದಕ್ಕೋಸ್ಕರ ವೃದ್ಧ ಬ್ರಾಹ್ಮಣನಂತೆ ಮಧ್ಯಾಹ್ನ ಇವರ ಮನೆಗೆ ಬರ್ತಾನೆ. ಬಂದು ಆಹಾರವನ್ನು ಕೇಳ್ತಾನೆ. ಮಧ್ಯಾಹ್ನ ಕಾಲಕ್ಕೆ ಅತಿಥಿಗಳಿಗೆ ಅನ್ನ ಯಾವಾಗಲೂ ನಾವು ಕೊಡಬೇಕು. ನಾವು ಏನು ನಾವು ತಿಂತೀವೋ ಒಂದು ಪಾಲನ್ನು ಅತಿಥಿಗಳಿಗೆ ಅಂತ ಹೇಳಿ ಕೊಡಬೇಕು. ಮನೆಗೆ ಬರ್ತಕ್ಕಂತಹ ಅತಿಥಿಗಳಿಗೆ ಒಂದು ಭೋಜನವನ್ನು ಮಾಡಿಸೋದು ಒಂದು ಪುಣ್ಯದ ಕೆಲಸ. ಹಾಗೆ ಒಬ್ಬರು ಹಸಿವಿನಲ್ಲಿದ್ದಾಗ ಅವರಿಗೆ ಒಂದು ತುತ್ತು ಆಹಾರವನ್ನು ಕೊಡೋದು ಕೂಡ ಅಷ್ಟೇ ಪುಣ್ಯದ ಕೆಲಸ. ಹಾಗೆ ಮಧ್ಯಾಹ್ನ ಇವರ ಮನೆಗೆ ವೃದ್ಧ ಬ್ರಾಹ್ಮಣ ಬಂದು ಆಹಾರವನ್ನು ಕೇಳ್ತಾನೆ. ಆಗ ಮನೆಯಲ್ಲಿ ಎಲ್ಲರ ಭೋಜನ ಕೂಡ ಮುಗಿದಿರುತ್ತೆ. ಮೊಮ್ಮಗಳು ಆಟಕ್ಕೆ ಹೋಗಿದ್ದರಿಂದ ಅವಳ ಪಾಲಿನ ಅನ್ನ ಮಾತ್ರ ಅಲ್ಲಿ ಇರುತ್ತೆ. ಕೇಶವ ಭಟ್ಟ ಏನು ಮಾಡ್ತಾನೆ ಅಂದರೆ ಅದನ್ನು ತಂದು ಕೊಡ್ತೇನೆ ಎಂದು ಹೇಳಿ ಅಡುಗೆ ಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದರೆ ಅಲ್ಲಿ ಅನ್ನ ಇರಲಿಲ್ಲ. ಆ ವೃದ್ಧ ಬ್ರಾಹ್ಮಣನಿಗೆ ಹೇಳ್ತಾನೆ, ನನ್ನ ಅಪರಾಧವನ್ನು ಮನ್ನಿಸು ಅಂತ ಕೇಳ್ತಾನೆ. ಆಗ ಆ ವೃದ್ಧ ಬ್ರಾಹ್ಮಣ ಹೇಳ್ತಾನೆ, ನನಗೆ ಒಂದು ಸ್ವಲ್ಪ ನೀರನ್ನಾದರೂ ಕೊಡು ಅಂತ ಕೇಳ್ತಾನೆ. ಆಗ ಕೇಶವ ಭಟ್ಟ ಬ್ರಾಹ್ಮಣ ಹೇಳ್ತಾನೆ, ತನ್ನ ಹೆಂಡತಿಯನ್ನು ಕುರಿತು ಕೇಳ್ತಾನೆ, ಆ ಬ್ರಾಹ್ಮಣನಿಗೆ ಸ್ವಲ್ಪ ನೀರನ್ನಾದರೂ ಕೊಡು ಅಂತ. ಹೀನ ಬುದ್ಧಿಯುಳ್ಳ ಆಕೆ ನೀರು ತರುವವರಿಗೆ ಆ ಕಷ್ಟ ಗೊತ್ತು. ಅಂದರೆ ಹಿಂದಿನ ಕಾಲದಲ್ಲಿ ಎಲ್ಲೋ ಕೆರೆಯಿಂದನೋ ಅಥವಾ ಏನು ಹೇಳ್ತಾರೆ, ಒಂದು ನೀರಿನ ಒಂದು ಜಾಗದಿಂದ 2-3 ಕಿಲೋಮೀಟ್ರು ನಡ್ಕೊಂಡು ಆ ನೀರನ್ನ ತರಬೇಕಾಗಿತ್ತು. ಆ ಕಷ್ಟ ಅನ್ನೋ ಗೊತ್ತು ಅಂತ ಹೇಳಿ ಮನೇಲಿ ನೀರು ಕೂಡ ಇಲ್ಲ ಅಂತ ಅವನ ಹೆಂಡತಿ ಹೇಳ್ತಾಳೆ. ಆ ಮಾತನ್ನು ಕೇಳಿ ಆ ಕೇಶವ ಭಟ್ಟ ಬ್ರಾಹ್ಮಣ ಹೇಳ್ತಾನೆ, ರಾತ್ರಿ ನಾನು ಕುಡಿಯುವ ನೀರನ್ನಾದರೂ ಕೊಡು, ನನಗೆ ರಾತ್ರಿಗೆ ನೀರೇ ಬೇಡ ಅಂತಾನೆ. ಅದಕ್ಕೆ ಅವಳು ಒಂದು ಲೋಟ ನೀರನ್ನ ತಂದು ಕೊಡ್ತಾಳೆ. ವೃದ್ಧ ಬ್ರಾಹ್ಮಣ ಇವರ ಕಷ್ಟದಸೆಯನ್ನು ಕಂಡು ಅತ್ಯಂತವಾಗಿ ಇವರಿಗೆ ತಿಳಿದು, ಹಾಗೆ ಈ ಕೇಶವ ಭಟ್ಟನ ಭಕ್ತಿಯನ್ನು ಮೆಚ್ಚಿ, ಅಂದರೆ ಮನೆಯವರ ಒಂದು ನಡತೆ ಹೇಗಿದ್ದರೂ ಕೂಡ ಮನೆಯ ಯಜಮಾನನ ಒಂದು ಭಕ್ತಿ ಹೇಗಿರುತ್ತೆ ಅದರ ಮನೆಯ ಮೇಲೆ ಅದನ್ನು ಅವಲಂಬಿತವಾಗಿರುತ್ತೆ. ಅಂತಹ ಆ ಕೇಶವ ಭಟ್ಟನ ಭಕ್ತಿಯನ್ನು ಮೆಚ್ಚಿ ಇವನಿಗೆ ಶ್ರೀರಾಮಕಥಾ ಮತ್ತು ಶ್ರೀರಾಮ ಪೂಜಾ ಕ್ರಮವನ್ನು ತಿಳಿಸ್ತಾನೆ. ಇದು ಹೇಗೆ ಮಾಡೋದು ಅಂತ ಕೇಳ್ತಾರೆ. ಪ್ರತಿ ಶನಿವಾರ ಫಲಪುಷ್ಪಗಳನ್ನು ತಂದು ದೀಪ ಧೂಪ ಗಂಧಾದಿಗಳಿಂದ ಪೂಜಿಸಿ ನೈವೇದ್ಯಕ್ಕೆ ಗೋಧಿ ಅಥವಾ ಅಕ್ಕಿ ಹಿಟ್ಟು ತುಪ್ಪ ಇವುಗಳನ್ನು ಬೆರೆಸಿದಂತಹ ಒಂದು ಭಕ್ಷ್ಯವನ್ನು, ಅಂದರೆ ನಮ್ಮ ಈ ಕಡೆ ಈ ಘಟ್ಟದ ಮೇಲೆ ಇದನ್ನು ಗುಳ್ಪೌಟೆ ಉಂಡೆ ಅಂತ ಹೇಳ್ತಾರೆ. ಅಂದರೆ ಸಮ ಪ್ರಮಾಣದಲ್ಲಿ ಗೋಧಿ ಹಿಟ್ಟು, ಸಕ್ಕರೆ, ಆಮೇಲೆ ಅಥವಾ ಅಕ್ಕಿ ಹಿಟ್ಟು, ರವೆ ಇವುಗಳನ್ನೆಲ್ಲ ಸ್ವಲ್ಪ ಹುರಿದು ಒಂದು ಉಂಡೆಯನ್ನು ಕಟ್ಟಿ ಬೆಲ್ಲ ಎಲ್ಲ ಹಾಕಿ ಒಂದು ಉಂಡೆಯನ್ನು ಕಟ್ತಾರೆ. ಸ್ವಲ್ಪ ಕೊಬ್ಬರಿಯನ್ನು ಹಾಕಿ ಆ ಉಂಡೆಗೆ ಮಾಡಿ ಅದನ್ನು ರಾಮದೇವರಿಗೆ ನೈವೇದ್ಯ ಮಾಡ್ತಾರೆ. ಈ ಹಿಂದಿನ ಕಾಲದಲ್ಲಿ ನಾನು ನೋಡಿರ್ತಕ್ಕ ಹಾಗೆ ಸುಮಾರು 20-30 ವರ್ಷದ ಕೆಳಗೆ ಕೂಡ ಪ್ರತಿ ಶನಿವಾರ ಈ ಹಳ್ಳಿಗಳಲ್ಲಿ ಈ ರಾಮಂದಿರಗಳಲ್ಲಿ ರಾಮದೇವರ ಸಂಜೆ ಕಾಲದಲ್ಲಿ ಪೂಜೆಯನ್ನು ಮಾಡೋರು. ಆ ಸಮಯದಲ್ಲಿ ಇದೇ ಭಕ್ಷ್ಯವನ್ನು ಕೊಡೋರು. ಈ ರೀತಿ ಅದು ರಾಮದೇವರಿಗೆ ಇಷ್ಟವಾದಂತಹ ಈ ಭಕ್ಷ್ಯ ಇದು. ಇದನ್ನೆಲ್ಲ ಮಾಡಿ ಮಂಗಳಾರತಿಯನ್ನು ಮಾಡಬೇಕು. ನಂತರ ಬಂದಿರತಕ್ಕಂತಹ ಬ್ರಾಹ್ಮಣರಿಗೆ ಮತ್ತು ಬಂಧು ಬಳಗದವರಿಗೆ ಕೊಟ್ಟು ತಾನು ಮತ್ತು ಮನೆಯವರು ಕೂಡ ಆ ಪ್ರಸಾದವನ್ನು ಭುಂಜಿಸಬೇಕು ಅಂತ ಹೇಳ್ತಾರೆ. ಅಂದರೆ ಅವುಗಳನ್ನು ತಿನ್ನಬೇಕು ಅಂತ ಇವುಗಳನ್ನು ಉಪದೇಶಿಸಿ, ಹೀಗೆ ಮಾಡುವುದರಿಂದ ನಿನಗೆ ವಿಶಿಷ್ಟ ಕಷ್ಟಗಳು ನಾಶವಾಗಿ ಅಂತ್ಯದಲ್ಲಿ ಸುಖ ಬರುತ್ತೆ ಅಂತ ಹೇಳಿ ಪರಮಾತ್ಮ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಬಂದಿರತಕ್ಕಂತಹ ರಾಮಚಂದ್ರ ಅದೃಶ್ಯನಾಗ್ತಾನೆ, ಅಂತರ್ಧಾನ ಆಗ್ತಾನೆ. ಆತನ ಉಪದೇಶದಂತೆ ಭಕ್ತಿಯಿಂದ ಶ್ರೀರಾಮನನ್ನು ಪ್ರತಿ ಶನಿವಾರ ಕೇಶವ ಭಟ್ಟ ಪೂಜೆ ಮಾಡ್ತಾ ಬರ್ತಾನೆ. ಕಾಲಕ್ರಮೇಣ ಅವನ ಕಷ್ಟಗಳೆಲ್ಲ ಕಳೆದು ಆ ಶ್ರೀರಾಮನ ದಯೆಯಿಂದ ಸಕಲೈಶ್ವರ್ಯವನ್ನು ಪಡಿತಾನೆ.
ಒಂದು ದಿನ ಕೇಶವ ಭಟ್ಟ ಅವನ ಹೆಂಡತಿಯನ್ನು ಕಾಶಿ ಯಾತ್ರೆಗೆ ಅಂತ ಕರೀತಾನೆ. ಅವಳು ಈ ಐಶ್ವರ್ಯದ ಆಸೆಯಿಂದ ನಾನು ಈ ಯಾತ್ರೆಗೆ ಬರಲ್ಲ ಅಂತ ಹೇಳ್ತಾಳೆ. ಅಂದರೆ ಹಿಂದಿನ ಕಾಲದಲ್ಲಿ ಯಾತ್ರೆ ಮಾಡೋದು ಕೂಡ ಇಷ್ಟು ಸುಲಭವಾಗಿರಲಿಲ್ಲ. ಇವತ್ತು ನಾವೊಂದು ಕಾಶಿಗೆ ಅಥವಾ ಬದರಿಗೆ ಹೋಗ್ತೀವಿ ಅಂತ ಒಂದು ಫ್ಲೈಟಲ್ಲಿ ಹೋಗಿ ಒಂದು ಫ್ಲೈಟಲ್ಲಿ ಬರ್ತೀವಿ, ಒಂದು 3-4 ದಿನದಲ್ಲಿ ಬರ್ತೀವಿ, ಯಾವುದೇ ಒಂದು ಪ್ರಯಾಸವಿಲ್ಲದೆ. ಬಟ್ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತಂದರೆ ತಿಂಗಳಾನುಗಟ್ಟಲೆ ಕೇವಲ ಕಾಲ್ನಡಿಗೆಯಲ್ಲಿ ಹೋಗಬೇಕಾಗಿತ್ತು. ಈ ಎಲ್ಲ ಒಂದು ಕಷ್ಟ, ಆಹಾರ ಸಿಗ್ತಾ ಇರಲಿಲ್ಲ, ಗಿಡ್ಡೆ ಗೆಣಸು ನೀರು ಇಂಥವುಗಳೆಲ್ಲ ತಿಂದು ನಮ್ಮ ಹಿರಿಯರನ್ನ ಕೇಳಿದರೆ ಅವರ ಒಂದು ಯಾತ್ರೆಯ ಒಂದು ಹೇಗೆ ಯಾತ್ರೆ ಮಾಡ್ತಿದ್ವಿ ಅಂತ ಹೇಳಿ ಅವುಗಳನ್ನ ಹೇಳ್ತಾರೆ, ತಿಳ್ಕೋಬಹುದು. ಈ ರೀತಿ ಅವಳ ಯಾತ್ರೆಯನ್ನು ತಿರಸ್ಕರಿಸ್ತಾಳೆ. ಆದರೆ ಆ ಬ್ರಾಹ್ಮಣನಿಗೆ ನಾರಾಯಣ ಭಟ್ಟ ಅಂತ ಹೇಳಿ ಒಬ್ಬ ಮಗ ಇರ್ತಾನೆ. ಆ ಮಗನನ್ನು ಕರೆದು ಪ್ರತಿ ಶನಿವಾರ ರಾಮದೇವರ ಪೂಜೆಯನ್ನು ಮಾಡು, ತಪ್ಪದೇ ನಡೆಸು ಅಂತ ಹೇಳಿ ಹೋಗ್ತಾನೆ. ಇಲ್ಲಿಗೆ ಇದರ ಒಂದು ಅಧ್ಯಾಯ ಮುಗಿಯುತ್ತೆ. ಮುಂದೆ ಆ ನಾರಾಯಣ ಭಟ್ಟ ಏನು ಮಾಡ್ತಾನೆ ಅಂದರೆ ತಂದೆಯ ಮಾತಿನಂತೆ ಶ್ರೀರಾಮನ ಪೂಜೆಯನ್ನು ಪ್ರತಿ ಶನಿವಾರವೂ ಆಚರಿಸ್ತಾ ಇರ್ತಾನೆ. ಹೀಗಿರುವಲ್ಲಿ ಒಂದು ಶನಿವಾರ ಪೂಜಾ ನಂತರ ಕಥೆಯನ್ನು ಕೇಳೋದಕ್ಕೋಸ್ಕರ ತನ್ನ ತಾಯಿಯನ್ನು ಕರೀತಾನೆ. ಆ ತಾಯಿ ಏನು ಮಾಡ್ತಾಳೆ ಅಂತಂದರೆ, ನೀವು ನೋಡಿರಬಹುದು, ಮನೆಯಲ್ಲಿ ಒಂದು ಹೆಣ್ಣು ಸರಿ ಇದ್ದರೆ ಆ ಮನೆ ತುಂಬ ಸರಿ ಇರುತ್ತೆ. ಅದೇ ಆ ಹೆಣ್ಣು ಒಂದು ಸರಿ ಇಲ್ಲ ಅಂತಂದರೆ ಹೇಗೆ ಅಭಿವೃದ್ಧಿ ಆಗಿದ್ದು ಕೂಡ ಕುಂಠಿತವಾಗುತ್ತೆ ಅನ್ನೋದನ್ನು ಈ ಕಥೆಯಲ್ಲಿ ನಾವು ತಿಳ್ಕೋಬಹುದು. ಪ್ರತಿ ಶನಿವಾರ ಪೂಜೆ ನಂತರ ಕಥೆಯನ್ನು ಕೇಳೋಕ್ಕೆ ತಾಯಿಯನ್ನು ಕರೆದಾಗ ಆ ತಾಯಿ ಹೇಳ್ತಾಳೆ, ಬೆಳಗ್ಗಿನಿಂದ ರಾತ್ರಿ ನಿದ್ದೆ ಬರೋವರೆಗೂ ಊಟದ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ನೀರು ತರೋದು, ಹೀಗೆ ನಾನಾ ವಿಧವಾದ ಕಾರಣಗಳನ್ನ ಹೇಳ್ತಾ ಕೊನೆಗೆ ನನಗೆ ಬೇಜಾರು, ನಿನ್ನ ಕತೆ ನಿನಗಿರಲಿ ಅಂತಾಳೆ. ಈ ಒಂದು ಮಾತಿನಿಂದ ಅವನೇನೇ ಆಗ್ತಾನೆ ಅಂದರೆ ಪ್ರೇರೇಪಿತನಾಗ್ತಾನೆ. ಅವನಿಗೂ ನಿದ್ರೆ ಬರುತ್ತೆ. ರಾಮನಲ್ಲಿ ಪುನಃ ಭಕ್ತಿ ಇಲ್ಲದ ಕಾರಣ ಪುನಃ ಅವನಿಗೆ ಬಡತನವನ್ನು ಕೊಡ್ತಾನೆ. ಇಲ್ಲಿ ನಾವು ಒಂದು ತಿಳ್ಕೋಬೇಕು ಏನಂದರೆ, ನಮ್ಮ ಮಕ್ಕಳು ಈಗಿನ ಒಂದು ಜನ್ರೇಷನ್ನಲ್ಲಿರ್ತಕ್ಕಂತಹ ಮಕ್ಕಳುಗಳಿಗೆ ನಾವು ಸರಿಯಾದ ಮಾರ್ಗದರ್ಶನವನ್ನು ಮಾಡಬೇಕು. ಯಾಕಂತಂದರೆ ಅವರಿಗೆ ನಾವು ಏನು ಮಾರ್ಗದರ್ಶನ ಮಾಡ್ತೇವೆ ಅವರ ಜೀವನ ಅದರ ಮೇಲೆ ನಿಂತಿರುತ್ತೆ. ನಾವು ಒಳ್ಳೆಯದನ್ನು ಮಾಡಿ ಒಂದು ಸಂಸ್ಕಾರವನ್ನು ಕಲಿಸಿದ್ವಿ ಅಂತ ಆದರೆ ಆ ಮಕ್ಕಳು ಸುಸಂಸ್ಕೃತರಾಗ್ತಾರೆ. ಅಥವಾ ನಾವು ಈ ರೀತಿ ಒಂದು ನಮ್ಮ ಧರ್ಮದ ಬಗ್ಗೆ ಅಥವಾ ನಮ್ಮ ಶಾಸ್ತ್ರದ ಬಗ್ಗೆ ನಾವು ಅವರಿಗೆ ತಿಳಿಸಿಲ್ಲ ಅಂತ ಅಂದರೆ ಅವರು ದಿಕ್ಕು ತಪ್ಪುವಂತಹ ಹಲವಾರು ಸಿಚುಯೇಷನ್ಸ್ಗಳು ಇರ್ತವೆ. ಹೀಗೆ ಕೇಶವ ಭಟ್ಟರು ಏನು ಮಾಡ್ತಾನೆ, ಯಾತ್ರೆಯನ್ನು ತೀರಿಸಿಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದು ಮನೆಯಲ್ಲಿ ಬಡತನ ಇವೆಲ್ಲವನ್ನು ನೋಡಿ ತನ್ನ ಹೆಂಡತಿಗೆ ನಿಂದಿಸ್ತಾ ಇರ್ತಾನೆ. ಆಗ ಅವರ ಮಗ ನಾರಾಯಣ ಭಟ್ಟ ಬಂದು ಕೇಶವ ಭಟ್ಟರ ತಂದೆಗೆ ನಮಸ್ಕಾರವನ್ನು ಮಾಡ್ತಾನೆ. ಶ್ರೀರಾಮ ಪೂಜಾ ಅನಿರತ ವಿಚಾರ, ಅಂದರೆ ನಾವು ಪೂಜೆಯನ್ನು ಮಾಡ್ತಕ್ಕಂಥ ಬಿಟ್ಟಂತಹ ವಿಚಾರವನ್ನು ಕೇಳಿ ಕೋಪಗೊಂಡು ಅವರ ಮಗನಿಗೆ ಹೇಳ್ತಾನೆ, ಶ್ರೀರಾಮ ದರ್ಶನ ಆಗೋವರೆಗೂ ತನಗೆ ಮುಖವನ್ನು ತೋರಿಸಬೇಡ ಅಂತ. ಆಗ ನಾರಾಯಣ ಭಟ್ಟರು ತನ್ನ ಹೆಂಡತಿಯ ಮಾತಿನ ತನ್ನ ಮಗಳನ್ನು ಕರೆದುಕೊಂಡು ತನ್ನ ತಾಯಿ ತಂದೆಯ ಅನುಜ್ಞೆಯನ್ನು ಪಡೆದು ರಾಮಧ್ಯಾನ ಮಾಡುತ್ತಾ ರಾಮನನ್ನು ಹುಡುಕಿಕೊಂಡು ಅರಣ್ಯಕ್ಕೆ ಹೋಗ್ತಾರೆ. ಇಲ್ಲಿಗೆ 2ನೇ ಅಧ್ಯಾಯ ಮುಗಿಯುತ್ತೆ. ಹಾಗೆ 3ನೇ ಅಧ್ಯಾಯ ಶುರುವಾಗುತ್ತೆ. ಇಲ್ಲಿ ನಾರಾಯಣ ಭಟ್ಟರು ರಾಮಧ್ಯಾನವನ್ನು ಮಾಡುತ್ತಾ ತನ್ನ ಮಗಳಿಗೆ ಯೋಗ್ಯನಾದಂತಹ ಒಂದು ವರ್ಣನ ಹುಡುಕ್ತಾ ಇರ್ತಾನೆ. ಇಲ್ಲಿ ನಾವೊಂದು ತಿಳ್ಕೋಬೇಕು, ರಾಮದೇವರ ಒಂದು ಪೂಜೆಯನ್ನು ಬಿಟ್ಟಿದ್ದಾನೆ. ಇವನಿಗೆ ರಾಮ ಕೆಡುಕು ಮಾಡ್ಬೋದಾಗಿತ್ತಲ್ಲ, ಯಾಕೆ ರಾಮ ಇವನಿಗೆ ಅನುಗ್ರಹವನ್ನು ಮಾಡ್ತಾನೆ? ಇವನ ಮಗಳಿಗೆ ಒಂದು ಯೋಗ್ಯವಾದ ವರವನ್ನು ಯಾಕೆ ಹುಡುಕೊಡ್ತಾನೆ ಅಂದರೆ, ಅವನ ಮನಸ್ಸಿನಲ್ಲಿ ತಾನು ಪೂಜೆಯನ್ನು ಬಿಟ್ಟಿದ್ದ ಪ್ರಾಯಶ್ಚಿತ ಅವನಿಗೆ ಆಗತ್ತೆ. ಆ ಪ್ರಾಯಶ್ಚಿತ್ತದಿಂದ ಸದಾ ಅವನು ರಾಮ 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 ಅಂತ ಹೇಳಿ ತನ್ನ ಮನಸ್ಸಿನಲ್ಲಿ ಯಾವಾಗಲೂ ರಾಮನಾಮವನ್ನು ಸ್ಮರಣೆ ಮಾಡ್ತಿರ್ತಾನೆ. ಈ ರಾಮನಾಮದ ಒಂದು ಮಹತ್ವ ಏನಿದೆ ಅಂತ ಅಂದರೆ, ನಮಗೆ ರುದ್ರದೇವರು ಅಂದರೆ ಈಶ್ವರ ಶಿವ ತನ್ನ ಹೆಂಡತಿಗೆ ಹೇಳ್ತಕ್ಕಂತಹ ಮಂತ್ರ ಯಾವ ಮಂತ್ರ ಅಂದರೆ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಶೇಖರ ತನ್ನ ಬಾಮೆಗೆ ಹೇಳಿದ ಮಂತ್ರ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಅಂದರೆ ಆ ರಾಮ ಮಂತ್ರಕ್ಕೆ ಅಷ್ಟು ಪಾಪಗಳನ್ನು ನಾಶ ಮಾಡತಕ್ಕಂತಹ ಒಂದು ಶಕ್ತಿ ಇದೆ. ಪಾರ್ವತಿ ದೇವಿ ಕೇಳ್ತಾಳೆ ಒಮ್ಮೆ, ನಾನು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಲಿಕ್ಕೆ ನನಗೆ ಸಮಯ ಆಗೋದಿಲ್ಲ. ಅಂದರೆ ಅವಳಿಗೆ ಶಕ್ತಿವಂತಳು, ಯಾವಾಗಲೂ ಪರಮಾತ್ಮನ ಧ್ಯಾನನ ಮಾಡ್ತಾಳೆ. ಆದರೆ ನಮ್ಮಂಥವರ ಒಂದು ಉದ್ದೇಶಿಸಿ ಕೇಳ್ತಕ್ಕಂಥದ್ದು, ನನಗೆ
ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಹೇಳೋಕ್ಕಾಗಲ್ಲ. ಅಂದರೆ ಭಗವಂತನ 1000 ನಾಮಗಳನ್ನು ಹೇಳೋಕ್ಕಾಗಲ್ಲ. ಅದಕ್ಕೆ ಏನಾದರೂ ಒಂದು ಉಪಾಯ, ಒಂದು ಸಣ್ಣ ಒಂದು ನಾಮ ಯಾವುದಾದ್ರು ಇದೆಯಾ ಅಂತ ಹೇಳಿದಾಗ ರುದ್ರದೇವರು ಈಶ್ವರ ಹೇಳ್ತಾನೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಅಂದರೆ 1000 ನಾಮಗಳನ್ನು ಹೇಳೋ ಬದಲು ಭಕ್ತಿಯಿಂದ, ಅದೇ ನಿನಗೆ ಸಮಯ ಇದ್ದಾಗ 1000 ನಾಮಗಳನ್ನ ಹೇಳು, ಆದರೂ 1000 ನಾಮಗಳ ಹೇಳೋಕ್ಕೆ ನಿನಗೆ ಸಮಯವೇ ಇಲ್ಲ ಅಂದಾಗ ಶ್ರೀರಾಮ 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 ಅಂತ ಹೇಳಿದರೆ ಆ 1000 ನಾಮಗಳ ಹೇಳಿದ ಫಲ ನಿನಗೆ ಬರುತ್ತೆ ಅಂತ ಹೇಳಿ ನಮ್ಮನ್ನೆಲ್ಲ ಉದ್ದೇಶಿಸಿ ಪಾರ್ವತಿ ಕೇಳ್ತಾಳೆ ಪ್ರಶ್ನೆ. ಅದಕ್ಕೆ ರುದ್ರದೇವರು ಈ ರೀತಿ ಉತ್ತರವನ್ನು ಕೊಡ್ತಾರೆ. ಅಂತಹ ಒಂದು ಪರಮಾದ್ಭುತವಾದಂತಹ ಒಂದು ನಾಮ ಆ ಶ್ರೀರಾಮನಾಮ. ಆ ಶ್ರೀರಾಮನಾಮವನ್ನು ಆ ನಾರಾಯಣ ಭಟ್ಟರು ಸದಾ ಮನಸ್ಸಲ್ಲಿ ಸ್ಮರಿಸ್ತಾ ಇರ್ತಾರೆ. ಆ ಒಂದು ನಿಮಿತ್ತದಿಂದ, ಆ ಒಂದು ಪುಣ್ಯದಿಂದ, ರಾಮಾನುಗ್ರಹದಿಂದ ಪ್ರಾಪ್ತನಾದ ವಯಸ್ಕನಾದಂತಹ ಒಬ್ಬ ಬ್ರಾಹ್ಮಣವರ ಸಿಗ್ತಾನೆ. ಅವನ ಭಕ್ತಿಗೆ ಮೆಚ್ಚಿ ದೇವಾನುದೇವತೆಗಳು ನೆರೆದು ಆ ಮದುವೆಯನ್ನು ಸಾಂಗವಾಗಿ ನೆರವೇರಿಸ್ತಾರೆ. ನಮ್ಮ ಮದುವೆಗಳಲ್ಲೂ ಅಷ್ಟೇ, ನಾವು ಒಂದು ಯಾವುದೇ ಮದುವೆ ಅಂತಲ್ಲ, ಯಾವುದೇ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ಸಾಂಗವಾಗಿ ಆಗಬೇಕು ಅಂತ ಅಂದರೆ ಅಲ್ಲಿ ಭಗವದ್ ಅನುಗ್ರಹ ಇರಬೇಕು. ಮೊದಲನೇದಾಗಿ ಅಲ್ಲಿ ನಾವೆಲ್ಲ ಓಡಾಡೋದು, ನಮ್ಮೊಳಗೆ ಅಂತರ್ಯಾಮಿಯಾದ ದೇವತೆಗಳು ನಮ್ಮಿಂದ ಒಂದು ಕಾರ್ಯವನ್ನು ಮಾಡಿಸಿದಾಗ ಆ ಕಾರ್ಯ ಸಫಲ ಆಗತ್ತೆ. ಆದ್ದರಿಂದ ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲು ಭಗವತ್ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಮ್ಮ ಕಾರ್ಯಗಳೆಲ್ಲವೂ ಕೂಡ ಸಫಲವಾಗತ್ತೆ ಅಂತ ಹೇಳ್ತಾ ಆ ದೇವಾನುದೇವತೆಗಳೆಲ್ಲ ನೆರೆದು ಆ ಮದುವೆಯನ್ನು ಸಾಂಗವಾಗಿ ನೆರವೇರಿಸ್ತಾರೆ. ನಂತರ ಮುಂದೆ ನಾರಾಯಣ ಭಟ್ಟರು ಹೋಗುತ್ತಿರಲು ಒಂದು ಹೊಲ ಇರುತ್ತೆ. ಆ ಹೊಲದಲ್ಲಿ ಒಬ್ಬ ಕುರುಡನನ್ನು ಕಾಣ್ತಾರೆ. ಆ ಹೊಲವನ್ನು, ಅಂದರೆ ಆ ಕುರುಡ ಹೊಲದಲ್ಲಿ ಅವನಿಗೆ ಈ ಶ್ರೀರಾಮಕಥಾ ಮತ್ತು ಶ್ರೀರಾಮನಾಮದ ಮಹಿಮೆಯನ್ನು ಉಪದೇಶಿಸಿ ಮುಂದೆ ಹೋಗ್ತಾರೆ. ಆ ಮುದುಕ, ಅಂದರೆ ಕುರುಡ ರಾಮಧ್ಯಾನ ಮಾಡಿದ್ರೆ ಅವನಿಗೆ, ಆ ಮುದುಕನಿಗೆ ಕಣ್ಣುಗಳೇ ಬರ್ತಾವಂತೆ. ಹಾಗೆ ನಾರಾಯಣ ಭಟ್ಟರು ಮತ್ತೊಂದು ಗ್ರಾಮದ ಬಳಿ ಹೋಗ್ತಾರೆ. ಅಲ್ಲಿ ಒಬ್ಬ ಮುದುಕಿಯನ್ನು ಕಾಣ್ತಾರೆ. ಅವರಿಗೆ ಈ ರಾಮಕಥಾ ಮತ್ತು ಪೂಜಾಕ್ರಮವನ್ನು ತಿಳಿಸಿ ಮುಂದಕ್ಕೆ ಹೋಗ್ತಾರೆ. ಹೀಗೆ ಮತ್ತೊಂದು ಗ್ರಾಮದ ಬಳಿ ನಾರಾಯಣ ಭಟ್ಟರು ಓರ್ವ ಅವಿವಾಹಿತ ಕನ್ಯೆಯನ್ನು ಕಂಡು ಅವಳಿಗೆ ಮದುವೆ ಆಗಿರಲ್ಲ, ಆ ಶ್ರೀರಾಮನಾಮ ಪೂಜಾಕ್ರಮವನ್ನು ತಿಳಿಸಿ ಮುಂದೆ ಹೋಗ್ತಾರೆ. ಆ ರಾಮಾನುಗ್ರಹದಿಂದ ಆ ಅವಿವಾಹಿತ ಕನ್ಯೆಗೆ ಈ ಬ್ರಾಹ್ಮಣನನ್ನೇ ಮದುವೆ ಆಗಬೇಕೆಂಬ ಕನಸಾಗತ್ತಂತೆ. ಅಂದರೆ ಈ ನಾರಾಯಣ ಭಟ್ಟರನ್ನೇ ಮದುವೆ ಆಗಬೇಕು ಅಂತ ಕನಸಾಗತ್ತಂತೆ. ಮತ್ತು ಆ ಬಡ ಮುದುಕಿಯ ಗಂಡ ಎಲ್ಲೋ ಹೋಗಿದ್ದವನು, ತಪ್ಪಿಸ್ಕೊಂಡು ಹೋಗಿದ್ದವನು ಬರ್ತಾನೆ. ಅವನ ಮಗನಿಗೆ ಆನೆ ಮಾಲೆ ಹಾಕಿ ಒಂದು ರಾಜ್ಯವನ್ನು ಕೂಡ ಸಿಕ್ಕಿ ತಂದೆ ತಾಯಿಯರನ್ನು ಕರೆಸ್ಕೊಳ್ತಾನಂತೆ. ಅಂದರೆ ಆ ರಾಮನಾಮದ ಮಹಿಮೆ ಎಷ್ಟಿದೆ ಅಂತ ತಿಳ್ಕೊಳ್ಳಿ. ಕೇಳಿದಂತಹ ಒಂದು ಐಶ್ವರ್ಯವನ್ನು ಕೊಡ್ತಕ್ಕಂಥದ್ದು, ಕೇಳಿದಂತಹ ಒಂದು ಆರೋಗ್ಯವನ್ನು ಕೊಡ್ತಕ್ಕಂಥದ್ದು, ದುಡ್ಡು ಬಂತು, ಕಣ್ಣು ಬಂತು, ಇನ್ನೂ ಏನು ಬೇಕು ರಾಮನಾಮ ಮಹಿಮೆಯನ್ನು. ಅದಕ್ಕೆ ಯಾವಾಗಲೂ ನಾವು ಕೂಡ ಕೂತಾಗ ನಿಂತಾಗ ಜೈ ಶ್ರೀರಾಮ್, ಇವಾಗಂತೂ ಇದು ಟ್ರೆಂಡ್ ಆಗಿದೆ, ಜೈ ಶ್ರೀರಾಮ್ ಜೈ ಶ್ರೀರಾಮ್. ತಪ್ಪೇನಿಲ್ಲ, ಹೇಳಬಹುದು, ರಾಮನಾಮದ ಮಹಿಮೆ ಅಷ್ಟಿದೆ. ಆದ್ದರಿಂದ ಆ ರಾಮನಾಮದ ಮಹಿಮೆಯನ್ನು ಹೇಳ್ತಾಳೆ. ಹೀಗೆ ಆ ತಾಯಿ ಹೇಳ್ತಾಳೆ ತನ್ನ ಮಗನಿಗೆ, ನಿನಗೆ ರಾಜ್ಯ ಸಿಕ್ತು ಅಂದಾಗ, ಈ ರಾಮನಾಮದ ಮಹಿಮೆಯಿಂದ ಅಪ್ಪ ನಿನಗೆ ಎಷ್ಟೊಂದೆಲ್ಲ ಸಿಕ್ಕಿದೆ, ನಿನಗೆ ಈ ರಾಮನಾಮದ ಮಹಿಮೆಯನ್ನು ನಾವು ರಾಮದೇವರ ಪ್ರೀತಿಗೋಸ್ಕರ ಪಟ್ಟಾಭಿಷೇಕವನ್ನು ಮಾಡೋಣ ಅಂತ ಹೇಳಿ ಅವರವರಲ್ಲೇ ಮಾತಾಡ್ಕೊಳ್ತಾರೆ. ಇತ್ತ ನಾರಾಯಣ ಭಟ್ಟರು ಮುಂದೆ ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ಅತ್ತಿತ್ತ ಚಲಿಸದೆ 108 ಕೊಪ್ಪರಿಗೆ ಹೆಣವನ್ನು ಕಾದಿದ್ದ ಒಂದು ನಾಗರಾಜ ಸಿಗ್ತಾನೆ. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಒಂದು ಕೆರೆ, ಎಷ್ಟೇ ದಿನ ಆದರೂ ಆ ಒಂದು ಕೆರೆಯನ್ನು ಕಟ್ಟಿಸ್ತಾ ಇರ್ತಾರೆ. ಆ ಕೆರೆ ಒಡೆದು ಹೋಗ್ತಾ ಇರುತ್ತೆ. ಏನೇ ಮಾಡಿದರೂ ಕೂಡ ಆ ಕೆರೆ, ಆ ಉಬ್ಬು ನಿಲ್ತಾ ಇರಲ್ಲ. ನಾವು ಇದೇ ಪ್ರಸಂಗ ಜಯತೀರ್ಥರ ಒಂದು ಕಥೆಯಲ್ಲೂ ಕೇಳಬಹುದು. ಯರಗೋಳದಲ್ಲಿ ಒಬ್ಬ ಸಾಮಂತ ಕೆರೆಯನ್ನು ಕಟ್ಟಿಸ್ತಾನೆ. ಆ ಕೆರೆಯನ್ನು ಕಟ್ಟಿಸಿದ್ರೆ ಎಷ್ಟು ಆದರೂ ಆ ನೀರು ನಿಲ್ಲಲ್ಲ, ಒಡೆದು ಹೋಗ್ತಾ ಇರತ್ತೆ. ಆಗ ಜಯತೀರ್ಥರು, ಅವರು ಮೂಲ ರಾಮಾರ್ಚಕರೇ, ಆ ಒಂದು ಇಡೀ ಮೃತ್ತಿಕೆಯನ್ನು ಅಲ್ಲಿಗೆ ಹಾಕ್ತಾರೆ. ಅವತ್ತು ನಿಂತಿದ್ದ ಕೆರೆ ಕಟ್ಟಿದ್ದು ಇವತ್ತುವರೆಗೂ ಎಂಥ ಬಿರು ಬೇಸಿಗೆಯಲ್ಲೂ ಕೂಡ ಆ ಕೆರೆ ಒಣಗಿಲ್ಲ, ಆ ಕೆರೆಯಿಂದ ಒಡೆದಿಲ್ಲ. ಅಂದರೆ ಆ ರಾಮನಾಮದ ಮಹಿಮೆ, ಆ ಮೃತ್ತಿಕೆಯ ಮಹಿಮೆ ಅಥವಾ ಆ ರಾಮನಾಮದ ಮಹಿಮೆ ಎಷ್ಟಿದೆ ಅನ್ನೋದನ್ನು ನಾವು ಇಲ್ಲಿ ತಿಳಿಬಹುದು. ಆ ಕೆರೆ ಏರಿಯನ್ನು ಕಟ್ಟಿಸಿದ ರಾಜನಿಗೂ ಕೂಡ ಈ ರಾಮ ಮಹಿಮೆಯನ್ನು ಉಪದೇಶಿಸಿ ಅವರೆಲ್ಲರೂ ಕೂಡ ಆ ಸರ್ಪ ಇರಬಹುದು,
ಆ ಕೇರಿಯನ್ನು ಕಟ್ಟಿಸ್ತಿರ್ತಕ್ಕಂತಹ ಒಬ್ಬ ರಾಜ ಇರಬಹುದು, ಹಾಗೆ ಅವಿವಾಹಿತ ಕನ್ಯೆ ಇರಬಹುದು, ಮುದುಕ ಇರಬಹುದು, ಕಣ್ಣು ಕಾಣದಿರ್ತಕ್ಕಂಥವನು, ಅಥವಾ ಒಂದು ಆ ಮುದುಕಿ ಇರ್ಬೋದು, ತನ್ನ ಗಂಡ ಮಕ್ಕಳ ಬರಲಿ ಅಂತ ಹೇಳಿ ಎಲ್ಲರಿಗೂ ರಾಮ ಮಹಿಮೆ. ನಮ್ಮದು ಅಷ್ಟೇ ಕೂಡ, ನಾವು ಈ ರಾಮ ಮಹಿಮೆಯನ್ನು ನಾವು 10 ಜನಕ್ಕೆ ರಾಮದೇವರ ಮಹಿಮೆಯನ್ನು ಹೇಳಬೇಕು. ಅವರು ಮಾಡಿದ್ರಿಂದ ಆ ಕಿಂಚಿತ್ ಪುಣ್ಯಗಳು ನಮಗೂ ಕೂಡ ಬರ್ತಾ ಹೋಗ್ತವೆ, ನಮ್ಮ ಒಂದು ಜನ್ಮ ಕೂಡ ಸಾಫಲ್ಯ ಪಾವನ ಆಗ್ತವೆ ಅಂತ ಹೇಳ್ತಾ, ಅವರೆಲ್ಲರಿಗೂ ಕೂಡ ಅವರವರ ರಾಮನಾಮದ ಮಹಿಮೆಯನ್ನು ಮಾಡಿದ್ರಿಂದ ಅವರೆಲ್ಲರ ಕೆಲಸವೂ ಕೂಡ ಅವರಿಗೆ ಕೈಗೂಡುತ್ತಂತೆ. ಹೀಗೆ ಅವರೆಲ್ಲರ ಕೆಲಸಗಳು ಕೈಗೂಡಿದ ಮೇಲೆ ಮುಂದೆ ಈ ನಾರಾಯಣ ಭಟ್ಟರು ಕಾಡಲ್ಲೇ ಇರ್ತಾರೆ. ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ. ಎಲ್ಲರಿಗೂ ಕೂಡ ರಾಮಧ್ಯಾನದಿಂದ, ರಾಮದೇವರ ಒಂದು ವರಪ್ರಸಾದದಿಂದ ಅವರವರ ಕೆಲಸಗಳೆಲ್ಲ ಕೈಗೂಡುತ್ತದೆ, ಆದರೆ ನನಗೆ ಆ ರಾಮದೇವರ ದರ್ಶನ ಆಗ್ತಿಲ್ವಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾರೆ. ಇಲ್ಲಿಗೆ 3ನೇ ಅಧ್ಯಾಯ ಮುಗಿಯುತ್ತೆ. ಮುಂದೆ ಇವರ ಪರೀಕ್ಷೆ ಅಂದರೆ ಅಷ್ಟೊತ್ತಿಗೆ ಅವರ ಮನಸ್ಸು ತುಂಬ ಪಕ್ವವಾಗಿರುತ್ತೆ. ರಾಮದೇವರ ಒಂದು ದರ್ಶನ ಮಾಡಬೇಕು ಅಂತ ಹೇಳಿ ಆಕಾಂಕ್ಷಿಗಳಾಗಿ ಅವರು ಇರ್ತಾರೆ. ಆಗ ಇದ್ದಾಗ ಆ ರಾಮದೇವರ ಒಂದು ಮಹಿಮೆಯನ್ನು ಅವರಿಗೆ ಅಂದರೆ ರಾಮದೇವರು ಸ್ವತಃ ತಮ್ಮ ಮಹಿಮೆಯನ್ನು ತೋರಿಸಬೇಕು ಅಂತ ಹೇಳಿ ಆ ನಾರಾಯಣ ಭಟ್ಟರ ಮುಂದೆ ಶ್ರೀರಾಮದೇವರು ಒಬ್ಬ ವೃದ್ಧ ಬ್ರಾಹ್ಮಣನ ವೇಷವನ್ನು ಧರಿಸಿ ನಾರಾಯಣ ಭಟ್ಟರನ ಕುರಿತು ಬರ್ತಾರೆ. ಅಲ್ಲಿಗೆ, ನೀನು ಈ ಅರಣ್ಯದಲ್ಲಿ ತಿರುಗಲು ಕಾರಣವೇನು ಅಂತ ಕೇಳ್ತಾರೆ. ಆಗ ನಾರಾಯಣ ಭಟ್ಟರು ಹೇಳ್ತಾರೆ, ನಾನು ಸೀತಾ ಲಕ್ಷ್ಮಣ ಸಹಿತ ರಾಮಚಂದ್ರ ದೇವರ ನೋಡಬೇಕೆಂದು ನಾನು ಅಂದ್ಕೊಂಡಿದ್ದೀನಿ. ಹಿಂದೆ ನಾನೊಂದು ತಪ್ಪು ಮಾಡಿ ರಾಮದೇವರ ಪೂಜೆ ಬಿಟ್ಟಿದ್ದೆ. ನನ್ನ ತಂದೆ ಹೇಳಿದರು, ನೀನು ರಾಮದರ್ಶನವಾಗುವವರೆಗೂ ನನ್ನ ಮುಖವನ್ನು ತೋರಿಸ್ಬೇಡ ಅಂತ ಹೇಳಿ. ಆದ್ದರಿಂದ ರಾಮದರ್ಶನ ಆಗುವವರೆಗೂ ನಾನು ಮನೆಗೆ ಹೋಗೋಕ್ಕಾಗಲ್ಲ. ದಯಮಾಡಿ ನನಗೆ ರಾಮದೇವರ ಒಂದು ದರ್ಶನವನ್ನು ಮಾಡಿಸಿ ಅಂತ ಆ ವೃದ್ಧ ಬ್ರಾಹ್ಮಣನಲ್ಲಿ ಕೇಳ್ತಾರೆ. ಆ ಸ್ವಾಮಿ ಎಷ್ಟು ಕರುಣಾಳು ಅಂದರೆ ರಾಮಚಂದ್ರ, ಅವನ ಗುಣಗಳೇ ಹಾಗೆ. ತನ್ನ ಭಕ್ತರು ಎಲ್ಲಿರ್ತಾರೆ ತಾನಲ್ಲಿರ್ತಾನೆ. ನಾವು ಒಂದು ಎಲ್ಲಿ ರಾಮ ಅಲ್ಲಿ ಹನುಮ ಪುರಂದರ ವಿಠಲನು ಅಂದರೆ ಹೇಳ್ತಾರಲ್ಲ, ರಾಮದೇವರ ಹೃದಯದಲ್ಲಿ ಹನುಮಂತ ದೇವರಂತೆ, ಹನುಮಂತ ದೇವರ ಹೃದಯದಲ್ಲಿ ರಾಮದೇವರು. ಹನುಮಂತ ದೇವರ ಹೃದಯ ನಾವು ನೋಡಿರ್ಬೋದು ಎಷ್ಟೋ ಚಿತ್ರಗಳಲ್ಲಿ, ತನ್ನ ಎದೆಯನ್ನು ಬಗೆದು ತೋರಿಸಿದಾಗ ರಾಮ ಸೀತರು ಇರ್ತಾರೆ. ಅಂತಹ ಕರುಣಾಳು ಸ್ವಾಮಿ. ಆ ಸ್ವಾಮಿ ಆ ರಾಮಚಂದ್ರ ಇವರ ಭಕ್ತಿಗೆ ಮೆಚ್ಚಿ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮಂತ ಸಮೇತರಾಗಿ ದರ್ಶನವನ್ನು ಕೊಡ್ತಾನೆ. ಹಿಂದೆ ನೀನು ಯಾರ್ಯಾರನ್ನ ಸಂಧಿಸಿದೆಯೋ ಅವರುಗಳ ಪುನಃ ಸಂಧಿಸಿ ಹೋಗು, ನಿನ್ನ ಕೆಲಸಗಳೆಲ್ಲ ಕೈಗೂಡುತ್ತದೆ ಅಂತ ಹೇಳ್ತಾರೆ. ಆ ರಾಮಚಂದ್ರ ದೇವರು ಒಂದು ಪಟ್ಟಾಭಿಷೇಕದ ಒಂದು ಮುಹೂರ್ತವನ್ನು ಅಂದರೆ ಒಂದು ಏನು ಹೇಳ್ತಾರೆ ಚಿತ್ರವನ್ನು ತನ್ನ ಅಂದರೆ ಸ್ವತಃ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮಂತ ಸಮೇತರಾಗಿ ಆ ವೃದ್ಧ ಬ್ರಾಹ್ಮಣರಿಗೆ ಅಂದರೆ ಆ ನಾರಾಯಣ ಭಟ್ಟರಿಗೆ ದರ್ಶನವನ್ನು ಕೊಡ್ತಾರೆ. ಆ ದರ್ಶನವನ್ನು ಪಡೆದ ಮೇಲೆ ಆ ನಾರಾಯಣ ಭಟ್ಟರು ಹೇಳ್ತಾರೆ, ಸ್ವಾಮಿ, ಎಷ್ಟೋ ಜನ್ಮಗಳ ಪುಣ್ಯಗಳಿದ್ದರೆ ನಿನ್ನ ಕಥೆಯನ್ನು ಕೇಳಬಹುದು, ಅಥವಾ ನಿನ್ನ ಸಂಗಡಿಗರಿಂದ ನಿನ್ನ ಮಹಿಮೆಯನ್ನು ತಿಳಿದುಕೋಬಹುದು. ಆದರೆ ಇಂದು ಸ್ವತಃ ನೀನೇ ನನಗೆ ದರ್ಶನ ಕೊಡ್ತಿದ್ಯಾ ಅಂತಂದರೆ ಇದಕ್ಕಿಂತಲೂ ನನಗೆ ಇನ್ನೇನು ಬೇಕಪ್ಪ ಸ್ವಾಮಿ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಈ ವಿಷಯ ಆಗಲೇ ಅಲ್ಲಿಗೆ ತನ್ನ ತಂದೆ ಆದಂಥ ಕೇಶವ ಭಟ್ಟರ ಮನೆಗೆ ಈ ವಿಷಯ ತಿಳಿದಿರುತ್ತೆ. ಮಗನ ದಾರಿಯನ್ನೇ ಅವರು ಕೂಡ ನಿರೀಕ್ಷೆಯನ್ನು ಮಾಡ್ತಾ ಇರ್ತಾರೆ. ಹಾಗೆ ಈ ಕೇಶವ ರಾಮದೇವರು ಹೇಳ್ತಾರೆ, ನೀನು ಇಷ್ಟು ಜನನ ಯಾರ್ಯಾರನ್ನ ಹಿಂದೆ ಸಂಧಿಸಿದೆಯೋ ಪುನಃ ಅವ್ರನ್ನ ಸಂಧಿಸಿ ಹೋಗು, ನಿನ್ನ ಕೆಲಸಗಳೆಲ್ಲ ಕೈಗೂಡುತ್ತದೆ ಅಂತ ಹೇಳಿ ಅವನಿಗೆ ವರವನ್ನು ಕೊಡ್ತಾರೆ. ಹಾಗೆ ಮುಂದೆ ನಿನ್ನ ಈ ಭೂಲೋಕದ ಎಲ್ಲ ಕಾರ್ಯವನ್ನು ನೀನು ಮುಗಿಸಿದ ಮೇಲೆ ನಿನಗೆ ನಾನು ವೈಕುಂಠ ಪದವಿಯನ್ನು ಕೊಡ್ತೇನೆ ಅಂತ ಹೇಳಿ ರಾಮದೇವರು ಅವನಿಗೆ ಅನುಗ್ರಹವನ್ನು ಮಾಡ್ತಾರೆ. ಹಾಗೆ ನಾರಾಯಣ ಭಟ್ಟರು ಇಲ್ಲಿ ರಾಮದರ್ಶನ ಆಗುತ್ತಲೇ ಅಲ್ಲಿ ಕೇಶವ ಭಟ್ಟರ ಮನೆಯಲ್ಲಿ ಐಶ್ವರ್ಯ ತುಂಬಿ ತುಳುಕಾಡ್ತಾ ಇರುತ್ತೆ. ಇದರ ಆಂತರ್ಯವನ್ನು ತಿಳಿದು ಮಗನ ಆಗಮನವನ್ನೇ ಅವರು ನಿರೀಕ್ಷಿಸ್ತಾ ಇರ್ತಾರೆ. ಇಲ್ಲಿಗೆ 4ನೇ ಅಧ್ಯಾಯ ಮುಗಿಯುತ್ತೆ. 5ನೇ ಅಧ್ಯಾಯ ಶ್ರೀರಾಮದೇವರ ಸಂದರ್ಶನದಿಂದ ನಾರಾಯಣ ಭಟ್ಟರು ಹಿಂತಿರುಗುತ್ತಾ ಇರ್ತಾರೆ. ಅವರು ಬರ್ತಿರ್ಬೇಕಾದ್ರೆ ದಾರಿಯಲ್ಲಿ ಆ ಕೆರೆಯನ್ನು ಕಟ್ಟಿಸ್ತಿದ್ದಂತಹ ರಾಜ ಅವನ ಬಳಿಗೆ ಬರ್ತಾರೆ. ಬಂದು ಆ ರಾಜ ಏನು ಮಾಡ್ತಾನೆ, ಈ ನಾರಾಯಣ ಭಟ್ಟರಿಗೆ ನಮಸ್ಕಾರವನ್ನು ಮಾಡ್ತಾನೆ. ನಮಸ್ಕಾರವನ್ನು ಮಾಡಿ ಅವರಿಗೊಂದು ಸ್ವಪ್ನ ಆಗಿರುತ್ತೆ, ಏನಂದರೆ ತನ್ನ ಮಗಳನ್ನು ಈ ಬ್ರಾಹ್ಮಣನಿಗೆ ನಾರಾಯಣ ಭಟ್ಟರಿಗೆ ಕೊಟ್ಟು ಮದುವೆ ಮಾಡು ಅಂತ ಅಂದ್ಬಿಟ್ಟು ಈ ವಿಷಯವನ್ನು ಹೇಳ್ತಾನೆ ಆ ರಾಜ. ಆ ರಾಜನ ಮಾತಿಗೆ ಗೌರವವನ್ನು ಕೊಟ್ಟು ನಾರಾಯಣ ಭಟ್ಟರು ಅವಳ ಮಗಳನ್ನು ಮದುವೆ ಆಗ್ತಾನೆ. ರಾಜ ಮರ್ಯಾದೆಯಿಂದ ವಿವಾಹವನ್ನು ಮಾಡ್ತಾನೆ. ಹಾಗೆ ಆ ಪತ್ನಿಯೊಡನೆ ಮುಂದೆ ಬರಬೇಕಾದ್ರೆ ಆ ನಾಗರಾಜನನ್ನು ನೋಡ್ತಾರೆ. ಆ ನಾಗರಾಜನನ್ನು ನೋಡಿದ ತಕ್ಷಣ ತನ್ನ ಕನಸಿಗೆ ಅವನಿಗೂ ಒಂದು ಕನಸಾಗಿರುತ್ತೆ, 108 ಕೊಪ್ಪರಿಗೆ ಹಣವನ್ನು ಆ ಬ್ರಾಹ್ಮಣನಿಗೆ ಕೊಡು ಅಂತ. ಅದೇ ರೀತಿ ಆ ನಾಗರಾಜ ತಾನು ಕಾವಲಿದ್ದಂತಹ 108 ಕೊಪ್ಪರಿಗೆ ಹಣವನ್ನು ಆ ಬ್ರಾಹ್ಮಣನಿಗೆ
ಕೊಡ್ತಾನೆ. ಹಾಗೆ ಮುಂದೆ ವೃದ್ಧ ಮುದುಕಿ ತನ್ನ ಗಂಡ ಮಗ ಇವರೊಡನೆ ಕೂಡಿ ಆತನಿಗೆ ನಡೆದ ವಿಷಯವೆಲ್ಲ ಹೇಳ್ತಾರೆ. ರಾಮದೇವರ ಮಂತ್ರದಿಂದ, ರಾಮದೇವರ ಮಹಿಮೆಯಿಂದ, ರಾಮನಾಮ ಜಪದಿಂದ ಹೇಗೆ ನಮಗೆ ಅಭಿವೃದ್ಧಿ ಆಯಿತು ಅಂತ ಹೇಳಿ. ಈ ರೀತಿ ಹೇಳಿದ ಕೂಡಲೇ ಅವರು ಕೂಡ ಆ ರಾಮದೇವರ ಒಂದು ಮಹಿಮೆಯನ್ನು, ಅಂದರೆ ಅವರಿಗಾದಂತಹ ಜೀವನದಲ್ಲಿ ಆದಂತಹ ಒಂದು ಮಹಿಮೆಯನ್ನು ಅವರಿಗೆ ತಿಳಿಸ್ತಾರೆ. ತಿಳಿಸಿ ಕೂಡ ಅವರಿಂದ ಕೂಡ ರಾಜ ಮರ್ಯಾದೆಯನ್ನು ಮಾಡಿಸಿಕೊಂಡು ಮುಂದೆ ತನ್ನ, ಅಂದರೆ ಅವಿವಾಹಿತ ಕನ್ಯೆ ಇರ್ತಾಳಲ್ಲ, ಅವಳನ್ನು ಕೂಡ ಆ ಸ್ವಪ್ನದಲ್ಲಿ ನಡೆದ ಸಂಗತಿಯನ್ನು ತಿಳಿಸ್ತಾಳೆ. ಅವಳನ್ನು ಸಹ ವಿವಾಹ ಮಾಡಿಕೊಂಡು ಅಲ್ಲಿಂದ ಕಂಡು ಬಂದ ಗೌಡನನ್ನು, ಅಂದರೆ ಆ ಮುದುಕನನ್ನು ಕಂಡು ಆತನಿಂದನೂ ಮರ್ಯಾದೆಯನ್ನು ಹೊಂದಿ ಅಲ್ಲಿಂದ ತನ್ನ ಮಗಳ ಮನೆಗೆ ಬರ್ತಾನೆ. ಆ ಮಗಳನ್ನು, ತನ್ನ ಅಳಿಯನನ್ನು ಸುರಪುರಕ್ಕೆ ಕರೆದುಕೊಂಡು ಬರ್ತಾರೆ. ಬಂದು ಮಾತಾಪಿತೃಗಳಿಗೆ, ಅಂದರೆ ಆ ಕೇಶವ ಭಟ್ಟರಿಗೆ ನಮಸ್ಕಾರವನ್ನು ಮಾಡಿ ನಡೆದ ಸಂಗತಿಯನ್ನು ತಿಳಿಸ್ತಾರೆ. ಊರಿನಲ್ಲಿ ಸಂಭ್ರಮವೋ ಸಂಭ್ರಮ. ಆಗ ನಾರಾಯಣ ಭಟ್ಟರಿಗೆ ಎಲ್ಲರೂ ಕೂಡ ಏನಂತಂದರೆ ಗೌರವವನ್ನು ಕೊಡಬೇಕು ಅಂತ ಹೇಳ್ತಾರೆ. ಆಗ ನಾರಾಯಣ ಭಟ್ಟರು ಹೇಳ್ತಾರೆ, ನನಗೆ ಗೌರವ ಎಲ್ಲ ಬೇಡ, ಶ್ರೀರಾಮದೇವರ ಪಟ್ಟಾಭಿಷೇಕವನ್ನು ಮಾಡೋಣ ಅಂತ ಹೇಳಿ ಅಧಿಕ ವಿಜೃಂಭಣೆಯಿಂದ ಶ್ರೀರಾಮದೇವರ ಪಟ್ಟಾಭಿಷೇಕವನ್ನು ನಡೆಸ್ತಾರೆ. ಆಗ ಶ್ರೀರಾಮದೇವರು ತನ್ನ ಭಕ್ತರಿಗೆಲ್ಲ ಪುನಃ ದರ್ಶನವನ್ನು ಕೊಟ್ಟು ಅವರವರ ಮನಸಾಭಿಷ್ಟವನ್ನು ಪೂರ್ತಿಗೊಳಿಸಿದ್ರು ಅಂತ ಹೇಳಿ ಅಂತರ್ಧಾನವನ್ನು ಎಲ್ರಿಗೂ ಅನುಗ್ರಹವನ್ನು ಮಾಡ್ತಾರೆ ಎಂಬಲ್ಲಿಗೆ ಈ ರಾಮಕಥಾ ಸಂಪೂರ್ಣವಾಗುತ್ತೆ. ಈ ಒಂದು ಪೂಜೆಯ ಮಹತ್ವ ಏನು ಅಂದರೆ, ಹೇಗೆ ಮಾಡಬೇಕು ಅಂತಂದರೆ, ನಾವು ಪ್ರತಿ ಶನಿವಾರ, ಅಂದರೆ ಸಂಜೆಯ ಕಾಲದಲ್ಲಿ ಮಾಡಿದರೆ ಪೂಜೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಆದರೆ ಅವರವರ ಒಂದು ಟೈಮ್ ಎಕ್ಸಿಸ್ಟೆನ್ಸ್ನ ಹೇಳ್ತಾರಲ್ಲ, ಆ ಥರ ಸಮಯಕ್ಕೆ ಹೇಗೆ ನಿರ್ಧಾರವಾಗಿರುತ್ತೆ. ಬೆಳಗ್ಗೆ ಕೂಡ ಮಾಡಬಹುದು. ಪ್ರಾತಃ ಕಾಲದಲ್ಲಿ ಎದ್ದು ಒಂದು ಶುಚಿಯಾಗಿ ದೈನಂದಿನ ಸ್ನಾನ ಸಂಧ್ಯಾಗಳನ್ನು, ದೇವರ ಪೂಜೆಗಳನ್ನು ಮಾಡಿ ಮುಂದೆ ಒಂದು ರಾಮದೇವರ ಒಂದು ಚಿತ್ರಪಟವನ್ನು ಇಟ್ಟು ಅದಕ್ಕೆ ರಂಗವಲ್ಲಿಗಳೆಲ್ಲ ಹಾಕಿ, ಸಾಧ್ಯವಾದರೆ ಮಾವಿನ ಸೊಪ್ಪು ಈ ಥರದನ್ನು ಹಾಕ್ಬೋದು. ಇಲ್ಲ ಅಂತಂದ್ರೂ ತೊಂದರೆ ಇಲ್ಲ. ಆ ರಾಮದೇವರ ಮುಂದೆ 2 ದೀಪವನ್ನು ಹಚ್ಚಿ ಧೂಪವನ್ನು ಮತ್ತು ಮಂಗಳಾರತಿಯನ್ನು ಸಿದ್ಧಪಡಿಸ್ಕೊಂಡಿರಬೇಕು. ಆ ರಾಮದೇವರಿಗೆ ಅರಿಶಿನ ಕುಂಕುಮ ಹಾಗೆ ಹೂವನ್ನು ಹಾಕಿ, ಗೆಜ್ಜೆ ವಸ್ತ್ರಗಳನ್ನು ಹಾಕಿ, ರಾಮದೇವರಿಗೆ ಪ್ರೀತಿಯಾಗಿರ್ತಕ್ಕಂತಹ ರಾಮರಕ್ಷ ಸ್ತೋತ್ರ ಅಥವಾ ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಈ ರೀತಿಯ ಸ್ತೋತ್ರಗಳು, ಅಥವಾ ವಾದಿರಾಜರು ರಚಿಸ್ತಕ್ಕಂತಹ ರಾಮದೇವರ ಒಂದು ಸ್ತೋತ್ರ, ಈ ಥರದನ್ನು ಹೇಳಿ ಆ ಸ್ತೋತ್ರವನ್ನು ಹೇಳಬೇಕು. ಹಾಗೆ ಮಂತ್ರಾಕ್ಷತೆಯಿಂದ ಅಥವಾ ಹೂವಿನಿಂದ ಅರ್ಚನೆಯನ್ನು ಮಾಡಬೇಕು. ಹಾಗೆ ಮೊದಲೇ ತಿಳಿಸಿದಂತಹ ಒಂದು ಗೋಧಿ ಹಿಟ್ಟಿನಿಂದ ಮಾಡತಕ್ಕಂತಹ ಒಂದು ಭಕ್ಷ್ಯವನ್ನು, ಗೋಧಿ ಹಿಟ್ಟು, ಆಮೇಲೆ ಸ್ವಲ್ಪ ಹಾಲು, ಗೋಧಿ ಹಿಟ್ಟನ್ನು ಮೊದಲು ಹುರಿದು ಚೆನ್ನಾಗಿ ಇಟ್ಕೊಂಡು, ನಂತರ ಹಾಲಿನಲ್ಲಿ ಗೋಧಿ ಹಿಟ್ಟಿನ ಮಿಶ್ರಣ ಮಾಡಿ ಬೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಉಂಡೆಗಳನ್ನು ಮಾಡಿ ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಒಂದು 5 ಉಂಡೆಯನ್ನು ಮಾಡಿ ಅವುಗಳನ್ನು ರಾಮದೇವರಿಗೆ ನಿವೇದನೆಯನ್ನು ಮಾಡಬೇಕು. ನಂತರ ಯಥಾಶಕ್ತಿ ಮಂಗಳಾರತಿಯನ್ನು ಮಾಡಿ ತನ್ನ ಮನೆಯವರೆಲ್ಲ ತಾನು ಗುಂಜಿಸಿ ರಾಮದೇವರ ಒಂದು ರಾಮಾಯಣದ ಯಾವುದಾದ್ರೂ ಕಥೆಯನ್ನು, ಅಥವಾ ಈ ಕಥೆಯನ್ನೇ ಈ ಪುಸ್ತಕ ನನ್ನಲ್ಲಿ, ಅಂದರೆ ನಮ್ಮ ಅಜ್ಜಿಯವರು ಹೇಳಿರ್ತಕ್ಕಂಥದ್ದು ಒಂದು ಪುಸ್ತಕ ಇದೇ. ನಾನು ಇದರ ಫೋಟೋವನ್ನು ಕೂಡ ಹಾಕಿರ್ತೀನಿ. ಸೊ ಇದರ ಒಂದು PDF ಬೇಕಾದವರು ನನಗೆ ರಿಕ್ವೆಸ್ಟ್ ಮಾಡಿದರೆ ನಾನು PDF ಕಳಿಸ್ಕೊಡ್ತೀನಿ. ಸೊ ಇದರ ಒಂದು ಕಥೆಯನ್ನು ಓದಿ ರಾಮದೇವರಿಗೆ ಮಂಗಳಾರತಿಯನ್ನು ಮಾಡಬೇಕು. ಆನಂತರ ಇದಕ್ಕೆ ಉಪವಾಸ ಆ ರೀತಿ ಯಾವುದೇ ಇಲ್ಲ. ಒಂದು ಸಾತ್ವಿಕ ಆಹಾರವನ್ನು ಆ ದಿನ, ಅಂದರೆ ಎಲ್ಲರೂ ಇದನ್ನು ಒಂದು ಮೀಡಿಯಾದಲ್ಲಿ ಹೇಳ್ತಿರೋದ್ರಿಂದ ಎಲ್ಲರೂ ಕೂಡ ಅವರವರ ಒಂದು ಫುಡ್ ಕಲ್ಚರ್ಸ್ ಇರುತ್ತೆ. ಅದರಿಂದ ಆದಷ್ಟು ಸಾತ್ವಿಕ ಆಹಾರವನ್ನು ಆ ದಿನ ಸ್ವೀಕಾರ ಮಾಡಿ ಸಂಜೆ ಒಂದು ಆಂಜನೇಯನ ದೇವಸ್ಥಾನಕ್ಕೂ ಅಥವಾ ರಾಮದೇವರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ ಪುನಃ ಸಂಜೆ ದೇವರ ಮುಂದೆ 2 ದೀಪಗಳನ್ನು ಹಚ್ಚಿ, ಈ ರೀತಿ ನಿರಂತರವಾಗಿ, ಅಂದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶನಿವಾರಗಳು ಕಾಲ ಇವುಗಳನ್ನು ಪೂಜೆ ಮಾಡಿ ಈ ಕಥೆಯನ್ನು ಕೇಳೋದ್ರಿಂದ ಅವರವರ ಮನಸ್ಸಾಭಿಷ್ಟದಲ್ಲಿ, ಅಂದರೆ ದೇವರು ಏನೇನು ಅವರ ಕೋರಿಕೆಗಳನ್ನು ಕೇಳಿಕೊಂಡಿರ್ತಾರೆ, ರಾಮದೇವರು ಆ ಕೋರಿಕೆಗಳನ್ನು ಅತಿ ಶೀಘ್ರದಲ್ಲಿ ನೆರವೇರಿಸ್ತಾರೆ ಅಂತ ಹೇಳಬಹುದು. ಹಾಗೆ ಇದು ನಮ್ಮ ರಾಜ್ಯ, ರಾಮರಾಜ್ಯ, ಅಂದರೆ ರಾಮ ಹುಟ್ಟಿದಂತಹ ರಾಜ್ಯ ನಮ್ಮ ರಾಮರಾಜ್ಯ. ರಾಮನ ಕಾಲದಲ್ಲಿ ಆಡಳಿತ ಹೇಗಿತ್ತು ಹಾಗೆ ಮುಂದೆಯೂ ಕೂಡ ಇರಬೇಕು ಅಂತ ಅದು ಮೊದಲನೇದು. ಯಾಕಂದರೆ ನಮ್ಮ ಒಂದು ದೇಶ ಸುಭಿಕ್ಷವಾಗಿರ್ಬೇಕಾದ್ರೆ ಆ ರಾಮದೇವರ ಒಂದು ಸ್ಮರಣೆ ಅತ್ಯಗತ್ಯ. ಅಂತಹ ರಾಮದೇವರ ಸ್ಮರಣೆಯನ್ನು ಮಾಡಬೇಕು. ಹಾಗೆ ಆದಷ್ಟು ಕೂಡ ರಾಮದೇವರ ಒಂದು ಜಪವನ್ನು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಥವಾ
ಶ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಈ ಆ ಥರ ನಮ್ಮ ಮನಸ್ಸಿಗೆ ರಾಮದೇವರ ಒಂದು ಆ ಮನಸ್ಸಿನಲ್ಲಿ ಆ ರಾಮ ಅಂದ ತಕ್ಷಣ ಅವನ ಮುಖ ನಮಗೆ ಗೋಚರ ಆಗಬೇಕು. ಆ ರೀತಿ ಭಕ್ತಿಯಲ್ಲಿ ನಾವು ಸದಾ ರಾಮಧ್ಯಾನವನ್ನು ಮಾಡ್ತಾ ಇದ್ದರೆ ನಮಗೆ ಯಾವುದೇ ರೀತಿಯ ಲೌಕಿಕ ಜಂಜಾಟಗಳು ಕಷ್ಟಗಳು ಬರೋದಿಲ್ಲ ಅಂತ ಹೇಳ್ತಾ ರಾಮದೇವರ ಒಂದು ಸ್ಮರಣೆಯನ್ನು ನಾವು ಮಾಡೋಣ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಆಪದಾಮಪಹಸ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರ ತಂಡ ಸತಿಗೆ ಬೇಡಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ.